ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತೊಂದು ಹೊಸ ಅಡುಗೆಯೊಂದಿಗೆ ಬಂದಿದ್ದೀನಿ. ಅಡುಗೆ ಅನ್ನೋದಕ್ಕಿಂತ ಇದೊಂದು ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಿಂಬೆಕಾಯಿನ ಎಲ್ಲನೂ ತೊಳೆದಿಟ್ಕೊಂಡಿದ್ದೀನಿ ನೋಡಿ. ಹಾಗೆ ಅದನ್ನು ಒರೆಸ್ಕೊತಾ ಇದ್ದೀನಿ ಒಂದು ಬಟ್ಟೆಯಿಂದ. ನೀಟಾಗಿ ಒರೆಸ್ಕೋಬೇಕು, ನೀರಿನಂಶ ಮೇಲಿನ ನೀರಿನಂಶ ಎಲ್ಲ ಹೋಗಿರುತ್ತೆ. ಈಗ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಬರೀ 10 ಕಾಯಿ ಹಾಕ್ತಾ ಇದ್ದೀನಿ, ಹಾಗಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇದನ್ನು ಅದರಲ್ಲಿರೋ ರಸನ ತಕ್ಕೋಬೇಕು. ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲನೂ ರಸ ತಕ್ಕೋಬೇಕು. ರಸ ಇರೋದ್ರಿಂದ ಜಾಸ್ತಿ ಕಹಿ ಆಗುತ್ತೆ ಅಥವಾ ಹುಳಿ ಅಂಶ ಜಾಸ್ತಿ ಬರುತ್ತೆ ಅಂತ ಹೇಳಿ ನಾನು ಅದನ್ನು ರಸ ತಕ್ಕೋತಾ ಇದ್ದೀನಿ. ರಸ ತಕ್ಕೊಂಡು ಹಾಕಿದ್ರೇ ಚೆನ್ನಾಗಿ ಬರುತ್ತೆ, ಹಾಗಾಗಿ ರಸ ತೆಗೆದು ಅದನ್ನೀಗ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಹೋಳುಗಳಾಗಿ ಚಿಕ್ಕ ಚಿಕ್ಕ ಹೋಳುಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಚಿಕ್ಕ ಹೋಳು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಉಪ್ಪಿನಕಾಯಿ ಹಾಕ್ಲಿಕ್ಕೂ ಚೆನ್ನಾಗಿ ಬರುತ್ತೆ, ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ತೀನಿ. ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಈಗ ನೋಡಿ ರಸ ಎಷ್ಟು ಬಂದಿದೆ ಅಂತ ತೆಗೆದಿಡ್ತೇನೆ. ಈಗ ಒಂದು ಪಾತ್ರೆಗೆ ಹಾಕಿದ್ದೀನಿ ಎಲ್ಲ ಹೋಳುಗಳನ್ನ. ಈಗ ಅದೇ ಪಾತ್ರೆಗೆ 1 ಚಮಚ ಮತ್ತು ಅದ್ರ ಮೇಲೆ ಸ್ವಲ್ಪ ಹಾಕಿ ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಡಬ್ಬಕ್ಕೆ ಹಾಕಿ 2 ದಿನ ತನಕ ಅದನ್ನು ಇಡಬೇಕು. ಆಮೇಲೆ ಅದಕ್ಕೆ ಉಪ್ಪಿನಕಾಯಿ ಹಾಕಬೇಕು. ಹಾಗೆ 1 ಚಮಚ ಮೆಂತ್ಯಕಾಳು, 2 ಚಮಚ ಸಾಸಿವೆ ತಗೊಳ್ತಾ ಇದ್ದೀನಿ. ಅದನ್ನ ಇವಾಗ ಒಂದು ಪಾತ್ರೆಯಲ್ಲಿ ಬಾಣಲೆಯಲ್ಲಿ ಹುರ್ಕೋಬೇಕು. ಸ್ವಲ್ಪ ಒಂದು 2 ನಿಮಿಷದವರೆಗೂ ಹುರ್ಕೋಬೇಕು ಅಷ್ಟೇ. ಅದು ಸಾಸಿವೆ ಒಂಚೂರು ಸೌಂಡ್ ಮಾಡುತ್ತೆ ಚಟಪಟ ಅಂತ, ಅಷ್ಟು ಸಾಕು. ಭಾಳ ಹುರ್ಕೊಂಡ್ರೆ ಅದು ಇದಾಗಲ್ಲ, ಸರಿ ಆಗಲ್ಲ, ಹಾಗಾಗಿ ಹುರ್ಕೋತಾ ಇದ್ದೀನಿ. ಈಗ ನೋಡಿ ಈ ರೀತಿ 2 ನಿಮಿಷ ಹುರ್ಕೋಬೇಕು. ಹಾಗೆ 2 ನಿಮಿಷ ಹುರಿದಾದ್ಮೇಲೆ ಅದು ಚೂರು ತಣ್ಣಗಾಗಕ್ಕೆ ಬಿಡಬೇಕು. ಗ್ಯಾಸು ಕಡಿಮೆ ಇಟ್ಟೆ ಹುರ್ಕೊಳ್ಳಿ ನೋಡಿ. ಈ ರೀತಿ ಹುರ್ಕೋತಾ ಇದ್ದೀನಿ, ಅದು ಚಟಪಟ ಅನ್ನೋವರೆಗೂ ಹುರ್ಕೋಬೇಕು ಸಾಸಿವೆ ಮತ್ತು ಮೆಂತ್ಯಕಾಳನ್ನ. ಈಗ ಒಂದು ಕಡೆ ಬೆಲ್ಲ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಉಪ್ಪಿನಕಾಯಿಗೆ ಬೆಲ್ಲ ಹಾಕಬೇಕು, ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ನೋಡಿ ಇಷ್ಟು ಬೆಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕುದಿಸ್ಕೊತಿದ್ದೀನಿ. ಹಾಗೆ ಒಂದು ಕಡೆ ಏನು ಹುರಿದಿಟ್ಕೊಂಡಿರ್ತೀನಲ್ಲ ಅದನ್ನು ಮಿಕ್ಸಿ ಮಾಡಿ ಪೌಡ್ರ್ ಥರ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಪೌಡ್ರ್ ಆಗಿದೆ ಈಗ ಅದು. ಒಂದು ಕಡೆ ಬೆಲ್ಲ ಕೂಡ ಕುದೀತಾ ಇದೆ. ಹಾಗೆ ಈಗ ಒಂದು ಕಡೆ ಬೆಳ್ಳುಳ್ಳಿನ ಜಜ್ಕೊಳ್ಳೋಣ. ನಾನು ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಇದೇ ರೀತಿ ಜಜ್ಕೊಂಡು ಇಟ್ಕೊತೀನಿ. ಇದು ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕಲಿಕ್ಕೆ. ಒಂದು ಕಡೆ ಉಪ್ಪಿನಕಾಯಿ ಹೋಳ ಏನು 2 ದಿನ ತೆಗೆದಿಟ್ಟಿದ್ನಲ್ಲ ಡಬ್ಬದಲ್ಲಿ, ಅದು ಹೋಳುಗಳನ್ನ ಈಗ ಉಪ್ಪು ಹಾಕಿ ತೆಗೆದಿಟ್ಟಿದ್ನಲ್ಲ ಅದನ್ನ ಹೋಳುಗಳನ್ನ ಕುದಿಸ್ಕೋಬೇಕು. ಹಾಗಾಗಿ ಒಂದು ಪಾತ್ರೆಗೆ ಹಾಕಿ 1 ಗ್ಲಾಸಷ್ಟು ನೀರು ಹಾಕಿ ಅದನ್ನು ಕುದಿಯಕ್ಕೆ ಇಟ್ಕೊತೀನಿ. ಒಂದು 2-3 ಕುದಿಬೇಕು ಅದು ಚೆನ್ನಾಗಿ ನೋಡಿ. ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಕಡೆ ಬೆಲ್ಲದ ಪಾಕನೂ ರೆಡಿ ಆಯಿತು. ಪಾಕ ಅಂದರೆ ಏನಿಲ್ಲ, ಹಾಗೆ ಬೆಲ್ಲ ಕರಗಿ ಒಂದು ಕುದಿದ್ರೆ ಸಾಕು ಅಷ್ಟೇ. ಒಂದು ಕಡೆ ಈಗ ಉಪ್ಪಿನಕಾಯಿಗೆ ಒಗ್ಗರಣೆನೂ ಹಾಕಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ತಗೋತಾ ಇದ್ದೀನಿ ನೋಡಿ. ಈಗ ಉಪ್ಪಿನಕಾಯಿ ಕುದೀತಾ ಇದೆ, ಅದಕ್ಕೀಗ ಏನು ಕಾಸ್ಕೊಂಡು ಇರೋ ಬೆಲ್ಲ. ಸೋಸ್ ಹಾಕೋದ್ರಿಂದ ಏನೂ ಇರಲ್ಲ ಅಂತ ನಾನು ಸೋಸ್ ಹಾಕ್ತೀನಿ. ನೀವು ಬೇಕಿದ್ರೆ ಹಾಗೇನೂ ಹಾಕ್ಬೋದು. ಉಪ್ಪಿನಕಾಯಿ ಕುದಿಯುವಾಗ ಅದರಲ್ಲಿ ಬೇಕಾದರೂ ಬೆಲ್ಲ ಹಾಕ್ಕೋಬೋದು. ನಾನು ಸ್ವಲ್ಪ ಸೋಸ್ಕೋತಾ ಇದ್ದೀನಿ. ಬೆಲ್ಲದ ಪುಡಿ ಇದ್ದರೆ ಹಾಗೆ ಉಪ್ಪಿನಕಾಯಿ ಕುದೀತಿದೆಯಲ್ಲ ಅದರಲ್ಲೇ ಹಾಕಿ ಕೂಡ ಮಾಡ್ಕೋಬೋದು. ನಾನು ಬೆಲ್ಲನ ಕಾಯಿಸಿ ಸೋಸ್ಕೋತಾ ಇದ್ದೀನಿ. ಆ ಕಡೆ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಲ್ಲ, ಈ ಕಡೆ ಉಪ್ಪಿನಕಾಯಿ ಕುದೀತಾ ಇದೆ. ಇದಕ್ಕೆ ಬೆಲ್ಲ ಸೋಸ್ಕೊಂಡಾಯಿತು. ಇವಾಗ ಇಲ್ಲಿ ಏನೇನು ಬೇಕು ಎಲ್ಲ ಸಾಮಗ್ರಿಗಳನ್ನು ಒಂದೊಂದಾಗಿ ಹಾಕ್ತಾ ಬರೋಣ. ಈಗ ಒಗ್ಗರಣೆಗೆ ಇಟ್ಟಿದ್ನಲ್ಲ ಆ ಕಡೆ ಒಗ್ಗರಣೆಗೆ ಕರಿಬೇವು ಮತ್ತು ಜಜ್ಜಿಟ್ಕೊಂಡಿರ್ತ ಬೆಳ್ಳುಳ್ಳಿನ ಹಾಕೋಣ ಬನ್ನಿ ನೋಡಿ. ಕರಿಬೇವು ಹಾಕಿದೆ, ಹಾಗೆ ಹಾಗೆ ಏನು ಬೆಳ್ಳುಳ್ಳಿ ಎಲ್ಲ ನೋಡಿ ಈ ಥರ ಫ್ರೈ ಆಗ್ತಾ ಇದೆ.
ನೋಡಿ ಈ ಥರ ಆಗಬೇಕದು, ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಉಪ್ಪಿನಕಾಯಿಗೆ ಮೊದಲೇ ಒಂದು ಅರ್ಧ ಚಮಚ ಹಾಕಿದೆ. ಈಗ 1 ಚಮಚ ಮತ್ತೆ ಮೇಲೆ ಸ್ವಲ್ಪ ಹಾಕ್ತೀನಿ. ಬೇಕಿದ್ರೆ ಮತ್ತೆ ಹಾಕ್ಕೊಳ್ಳಿ ಉಪ್ಪನ್ನ ಸ್ವಲ್ಪ ರುಚಿ ನೋಡಿಕೊಂಡು. ಉಪ್ಪಿನಕಾಯಿಗೆ ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರುತ್ತೆ. ಹಾಗೆ ಈಗ ಇದಕ್ಕೆ ಖಾರ ಒಂದು 4 ಚಮಚದಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಉಪ್ಪು ಖಾರ ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಕಡಿಮೆ ತಿಂದರೆ ಕಡಿಮೆ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಆದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನೊಂದು 4 ಚಮಚ ಹಾಕ್ಕೊತಿದ್ದೀನಿ. ಹಾಗೆ ಈಗ ಅದನ್ನ ನೀಟಾಗಿ ಕಲಿಸ್ಕೋಬೇಕು. ಅದು ಕುದಿತಾನೇ ಇದೆ, ಕುದಿಯುವಾಗಲೇ ಉಪ್ಪು ಖಾರ ಎಲ್ಲ ಹಾಕಿ ಕಲಿಸ್ಕೋಬೇಕು. ನೋಡಿ ಈ ರೀತಿ ಕಲಿಸ್ಕೋಬೇಕು. ಈಗ ಅದಕ್ಕೇನು ನಾವು ಇದು ಮಾಡ್ಕೊಂಡಿರ್ತೇವಲ್ಲ ಪೌಡ್ರು, ಸಾಸಿವೆ ಮತ್ತು ಮೆಂತ್ಯ ಕಾಳ್ದು, ಅದನ್ನು ಹಾಕಬೇಕು. ಉಪ್ಪಿನಕಾಯಿಗೆ ಸಾಸಿವೆ ಮೆಂತ್ಯಕಾಳು ಹಾಕಿದ್ರೇ ಏನೋ ಟೇಸ್ಟ್ ಬರುತ್ತೆ. ಹಾಗಾಗಿ ಸಾಸಿವೆ ಮತ್ತು ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಅದು ಕುದಿತಾನೆ ಇದೆ. ಈಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ತಾಯಿದ್ದೀನಿ. ಇದೆಲ್ಲ ಉಪ್ಪಿನಕಾಯಿ ರೆಡಿ ಆದಮೇಲೆ ಬೇಕಿದ್ರೆ ಆಮೇಲೂ ಹಾಕ್ಕೋಬೋದು ಒಗ್ಗರಣೆನ. ಕುದ್ದು ಆದಮೇಲೆ ಒಂದು ಡಬ್ಬದಲ್ಲಿ ತೆಗೆದಿಡ್ತೀವಲ್ಲ ಆವಾಗ ಹಾಕ್ಕೋಬೋದು. ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಒಗ್ಗರಣೆನ. ನಿಮ್ಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು. ನಾನು ಇವಾಗಲೇ ಹಾಕಿ ಇದನ್ನ ಕಲಿಸ್ಕೊಂಡು ಡಬ್ಬದಲ್ಲಿ ಹಾಕಿಡೋಣ ಅಂತ ಹಾಗಾಗಿ ಕಲಿಸ್ಕೊತಾ ಇದ್ದೀನಿ. ಏನು ಗ್ಯಾಸ್ ಆಫ್ ಮಾಡಿಲ್ಲ, ಅದು ಕುದಿತಾನೆ ಇದೆ. ಕುದಿಯುವಾಗಲೇ ಒಗ್ಗರಣೆ ಎಲ್ಲ ಹಾಕಿ ನೀಟಾಗಿ ಕಲಿಸ್ತಾ ಇದ್ದೀನಿ. ಈಗ ನೋಡಿ ಆಫ್ ಮಾಡಿದ್ದೀನಿ ಗ್ಯಾಸ. ಈ ರೀತಿ ಆಗುತ್ತೆ. ಉಪ್ಪಿನಕಾಯಿ ರೆಡಿ ಆಯಿತು. ಉಪ್ಪಿನಕಾಯಿ ರೆಡಿ ಆಯಿತು. ಹಾಗೆ ಒಂದು ಡಬ್ಬದಲ್ಲಿ ಕೂಡ ಹಾಕಿಟ್ಟಿದ್ದೀನಿ.